ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಒಬ್ಬರದು ಅಡಿಕೆಕಾಯಿ ಕೀಳೋದಿತ್ತು. ಅದಕ್ಕೆ ಬೆಳಿಗ್ಗೆನೇ ಎದ್ದು 10 ಮುಂಚೆ ಮಕ್ಕ ತೊಳ್ಕೊಂಡು ಬೈಕ್ ತಗೊಂಡು ಹೋಗ್ತಾ ಇದ್ದೀನಿ. ತುಂಬಾ ಚಳಿ ಆದರೂ ಬಿಡಂಗಿಲ್ಲ, ಹೋಗಲೇಬೇಕು. ನೋಡಿ, ಇದು ನಮ್ಮೂರು ಏರಿ. ನೋಡಿ, ಏರಿ ಮೇಲಿಂದ ಇಳಿತಾ ಇದ್ದೀನಿ. ಇದು ನಮ್ಮೂರು ಕೆರೆ ಕೋಡಿ. ಸ್ವಲ್ಪ ಕೋಡಿ ಬಿದ್ದೈತೆ, ನೀರೇನು ಜಾಸ್ತಿ ಹೋಗ್ತಿಲ್ಲ. ನೋಡ್ರಿ, ಅಲ್ಲಿ ಬಂದಿದ್ದಾರೆ ಓನರು, ನಾಯಿ ಮರಿ ಜೊತೆ ಕೂತ್ಕೊಂಡಿದ್ದಾರೆ ಕಾಯ್ಕೊಂಡು ನಮ್ಮನ್ನೇ. ಏನಪ್ಪ ನೋಡಿ, ಅಲ್ಲಿ ಅಡಿಕೆಕಾಯಿ ಕೀಳೋಕೆ ಸ್ಟಾರ್ಟ್ ಮಾಡಿದ್ರಿ ಬೆಳಿಗ್ಗೆನೆ. ಇನ್ನೂ ತಿಂಡಿನೇ ತಿಂದಿಲ್ಲ. ನೋಡಿ, ನೀರೆಲ್ಲ ತುಂಬ್ಕೊಂಡ್ಬಿಟ್ಟೈತಿ. ಕೇಳ್ತಾ ಇದ್ದೀವಿ. ನೀರು ಇದ್ರೂ ಕೇಳಬೇಕು, ನೀರಿಲ್ಲದ್ರೂ ಕೇಳಬೇಕು. ಅವ್ರ ದರ್ಶನ್ ಮತ್ತು ನಿಜ್ಲಿಂಗಪ್ಪ ಅವ್ರು ಟಾಟ್ ಹಿಡಿತವ್ರೆ. ಮಾರ್ತಿನವ್ರು ಕುಯ್ತಾ ಇದ್ದಾರೆ. ಸಸಿ ಗಿಡ ಇರೋದ್ರಿಂದ ಬೇಗನೆ ಆಗುತ್ತೆ. ಬೇಗನೆ ಆಯಿತು. ತಿಂಡಿ ತಿನ್ನೋಣ ಅಂತ ಮನೆ ಹತ್ರ ಬಂದು ನಿಜ್ಲಿಂಗಪ್ಪರಲ್ಲಿ ಕೈ ತೊಳ್ಕೊತಾ ಇದ್ರು. ನಾವು ಕೈ ತೊಳ್ಕೊಳ್ಳೋಣ ಅಂತ ತೊಳ್ಕೊಂಡು ನೋಡಿ, ಇದೇ ಮಾರ್ತಿ ಅವ್ರ ಮನೆ. ಬೆಳಿಗ್ಗೆನೆ ತಿಂಡಿ ಇಲ್ಲ ನಮಗೆ. ಮುದ್ದೆ ಮಾಡಿ ಮೊಳಕೆ ಹುಳಿ ಕಾಳು ಸಾರು ಮಾಡಿ. ಊಟ ಆಯಿತು. ಬಂದು AC ಗಾಡಿ ಬಂದಿರಲಿಲ್ಲ, ಇನ್ನೂ ಕಾಯ್ಕೊಂಡು ಕೂತಿದ್ದೋ. ಹಾಗೆ ಬಂದೇ ಬಿಡ್ತು ನೋಡಿ ಗಾಡಿ. ಈಗ ನಮ್ಮದು ಜರ್ನಿ ಇಲ್ಲಿಂದ ಒಂದು 25 ಕಿಲೋಮೀಟ್ರ್ ಇದೆ ಈಗ ಜರ್ನಿ. ನೋಡಿ, ಎಲ್ಲ ಎದ್ದು ಈಗ ಐಟಮ್ ಎಲ್ಲ ಅದರೊಳಗಡೆ ಇಕ್ಕಂತ ರೋಟಿ, ಟಾಟು, ಮಂಕ್ರಿ ಎಲ್ಲ ಅದ್ರೊಳಗೆ ಹಾಕ್ಕೊಂಡು ಕುಡ್ಲು ಎಲ್ಲ ಹಾಕ್ಕೊಂಡು ಈಗ ಹೊರಟು ನಮ್ಮೂರಿಗಿದೆ. ನೈಸ್ ರೋಡ್ ಇದು, ನೋಡಿ ಹೆಂಗಿದೆ ಅಂತ. ಗುಬ್ಬಿಲಿ ಸ್ಟಾಪ್ ಕೊಟ್ಟರು. ಇಲ್ಲಿ ಮೆಡಿಕಲಲ್ಲಿ ಮಾತ್ರೆ ತಗೋಬೇಕಾಯ್ತು, ತಲೆನೋವು, ಅಲರ್ಜಿ ಮಾತ್ರೆ. ವಸಲ ಮೆಡಿಕಲ್ ಮತ್ತು ಜನರಲ್ ಸ್ಟೋರ್, ಗುಬ್ಬಿ, ಡ್ರೈವರ್ ರಸ್ತೆ. 4 ಸೀಟ್ ಬರ್ತವೆ, 15 ರೂಪಾಯಿ ಒಳ್ಳೆಗೆ ಕೊಡ್ತಾರೆ. ಅಂಗಡಿ ಮಾರೋದು ಎಲ್ಲ ಮಾತ್ರೆ ತಗೊಂಡಿದ್ದಾಯಿತು. ಹೊರಟು ಇನ್ನು ದೂರ ಹೋಗ್ಬೇಕಲ್ವಾ. ನೋಡಿ, ಇವತ್ತು ಗುಬ್ಬಿಲಿ ಸಂತೆ. ಇವತ್ತು ಸೋಮವಾರ ಅಲ್ವಾ, ಸಂತೆ. ಗಣಪತಿ ಟೆಂಪಲ್ ಇದೆ ಇಲ್ಲಿ. ನಮಸ್ಕಾರ ಹೊಡ್ಕೊಂಡು ಹೊರಟು. ನೋಡಿ, ಇದು ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆರ್ಚ್ ಇದು. ನಮ್ಮ ಗುಬ್ಬಿಯಪ್ಪ ಯಡಿಯೂರು 49 ಕಿಲೋಮೀಟ್ರ್ ಇದೆ ಗುಬ್ಬಿಯಿಂದನ. ನೋಡಿ, ಇದು ಗುಬ್ಬಿಯಪ್ಪನ ದೇವಸ್ಥಾನದಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಅದು ಸ್ವಲ್ಪ ಮರೆ ಆಗಿಬಿಟ್ಟಿದೆ. ಏನು ಮಾಡಲಿ, ಗಾಡೀಲಿ ಹೋಗ್ತಾ ಇದ್ದೀವಿ, ಕಾಣಿಸ್ತಾ ಇಲ್ಲ. ತಿಂಡಿ ತಿಂದಿರಲಿಲ್ವಂತೆ ಡ್ರೈವರು. ಗುಬ್ಬಿಯಪ್ಪನ ದೇವಸ್ಥಾನ ಬಿಟ್ಟು ಮುಂದೆ ಶ್ರೀ ಚನ್ನಬಸವೇಶ್ವರ ಹೋಟೆಲಲ್ಲಿ ನಿಲ್ಲಿಸಿದ್ರು. ತಿಂಡಿ ತಗೊಂಡು ಹೊರಟು. ನೋಡಿ, ತೋಟದ ಹತ್ರ ಬಂದು ಎಲ್ಲ ಇಳಿತಾ ಇದ್ದೀವಿ. ನಿಜ್ಲಿಂಗಪ್ಪ ಇಳಿತಾವ್ರೆ. ಎಲ್ಲ ಇಳಿದು ಆಯಿತು. ನೋಡಿ, ಇಲ್ಲಿ ಪಕ್ಕದಲ್ಲೇ ಕೆಂಪಮ್ಮ ದೇವಸ್ಥಾನ ಇತ್ತು. ಅದು ತೋಟದರದೇ ಕೆಂಪಮ್ಮ ದೇವಸ್ಥಾನ. ನೋಡಿ, ಒಂದು ಕೈ ಮುಗಿದು ಎಲ್ಲ ಹೊರಟು. ನೋಡಿ, ಇದೇ ತೋಟ. ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸತ್ಯಪತ್ತೆ ಏನಿಲ್ಲ. ಸ್ಟಾರ್ಟ್ ಮಾಡಿದ್ದು ಕೀಳೋಕ್ಕೆ. ಸ್ವಲ್ಪ ಅಲ್ಲಿ ನೀರಿತ್ತು. ನೋಡಿ, ನಮ್ಮ ಮಾವ ಕಾಯಿ ಅಂತ ಬಿಟ್ರೆ ಶಕ್ಕಬಲ ಹಾಕ್ಯಂಗೆ ಕಾಯಿ ಆಯ್ತಾವನಿ. ಹಿಂಗೆ ನಮ್ಮ ಕಡೆ ಕಾಯಿ ಇದು ಎಲ್ಲ ಕಿತ್ತಿದ್ದಾಯಿತು. ಎಲ್ಲ ಹಾಕ್ಕೊಂಡು ಹೊರಟು. ನೋಡಿ, ಇಷ್ಟೇ ಬಿದ್ದಿದ್ದು. ನೋಡಿ, ಇಷ್ಟೇ.
ಅದಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ನೋಡಿ. ಇವರು ತೋಟದವರು ಪೂಜೆ ಕಾಯಿಲ್ಲ ಅಂದರು ವೈನಾರು ಅದಕ್ಕೆ ಒಂದೆರಡು ಕಾಯಿ ಕಿತ್ಕೊಡೋಣ ಅಂತನ ನಮ್ಮ ನಿಜ್ಲಿಂಗಪ್ಪ ಅವರು ರೋಟಿ ಎತ್ತಾ ಇದ್ದಾರೆ ಮ್ಯಾಕೆ. ದೊಡ್ಡ ಗಿಡ ಇರೋದ್ರಿಂದ ಮರದ ರೋಟೆ ಇದ್ರೆ ಆಗ್ತಿರ್ಲಿಲ್ಲ, ಫೈಬರ್ ರೋಟೆ ಇರೋದ್ರಿಂದ ಎತ್ತಿ ಕೀಳಿಗೆ ಕಿತ್ಕೊಡೋಣ ಅಂತ ಬಂದಿದ್ದಾರೆ. ದೇವ್ರಿಗಲ್ವಾ, ಮನೆಗಾದ್ರೇನು ಒಂದು ಗಿಡ ಆದರೆ ಕಿತ್ತಾಕ್ಬೋದಾಯಿತು. ದೇವಸ್ಥಾನಕ್ಕೆ ಏನಿದ್ದಕ್ಕೆ ಕೀಳ್ತಾ ಇದ್ದಾರೆ ನೋಡಿ. ಒಂದೇ ಕಚ್ಚಿಗೆ ಎಳೆದ್ಬಿಟ್ರು. ಬಿತ್ತು ಕಾಯಿ ಕಿತ್ಕೊಟ್ಟು ನೀರು ಕೊಟ್ಟಿದ್ರು ಕುಡಿಯೋಕ್ಕೆ, ಬಿನ್ಗೆ ವಾಪಸ್ ಕೊಟ್ಟು ಎಲ್ಲ ಅದಕ್ಕೆ ಹೊರಟ್ರು ನೋಡಿ. ಎಲ್ಲ ಹತ್ಕೊಂತ ಇದ್ದೀವಿ. ನಮ್ಮ ನಿಜ್ಲಿಂಗಪ್ಪ ಅವರು ಹತ್ತಿರು, ನಮ್ಮ ಮಾಮ ಬಾಯಿ ಮಾಡ್ತಾವನೆ ನೋಡಿ. ನಾನು ಹೊತ್ಕೊಳ್ತಾ ಇದ್ದೀನಿ. ನಾನು ಹೊತ್ಕೊಂಡೆ, ಗಾಡಿನೇ ಸ್ಟಾರ್ಟ್ ಆಯಿತು, ಹೋಗ್ತಾ ಇದ್ದೀನಿ ನೋಡಿ. ಅಲ್ಲಿ ಹೋಗ್ತದೆ ನೋಡಿ, ಎಲ್ಲ ಬಾಯ್ ಮಾಡ್ತಾ ಇದ್ದಾರೆ. ಬಾಯ್. ನಮ್ಮದೇ ಅಡಿಕೆ ಮಿಷಿನ್ ಇದರಿಂದ ಟೈಮ್ ಇತ್ತಲ್ಲ ಇನ್ನು, ಅದಕ್ಕೆ ಅಡಿಕೆ ಮಿಷಿನ್ ತಾಂಬರೋಕ್ಕೆ ಕಳಿಸಿದ್ರು. ನಾನು ತಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಅವ್ರ ಮನೆ ಹತ್ರ ಅಲ್ಲೇ ತಗೊಂಡು ಬಂದೆ. ಇದೇ ಅವ್ರ ಮನೆ ಇರೋದು. ರೋಡು ನೋಡಿ ಹೆಂಗಿದೆ. ಅಲ್ಲಿ ಕೋಡಿ ನೀರು ಬರೋದ್ರಿಂದ ಸ್ವಲ್ಪ ಹಿಂಗಾಗ್ಬಿಟ್ಟೈತೆ, ಓಡಾಡಿ. ಅಲ್ಲಿ ಇನ್ನೇನು ಇಲ್ಲ, ಒಂದು ಬೈಕ್ ಹೋಗೋದು ಓಡಾಡುತ್ತೆ ಅಷ್ಟೇ ನೋಡಿ. ಅದರಲ್ಲಿ ಹೊಡ್ಕೊಂಬರ್ತಾ ಇದ್ದೀನಿ ನಾನು ನೋಡಿ. ತಂದು ನಿಲ್ಲಿಸಿ ಹೊರಟೆ, ಮುಂದೊಟ್ಟೆ ಡ್ರೈವ್ ಬಿಟ್ಟೆ. AC ಗಾಡಿ ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಕಾಯಿ ಅದ್ರ ಮೇಲೆ ಒಯ್ಯೋಕ್ಕೆ ನಮ್ಮರ ಇರೋದ್ರಿಂದ ತಂದು ಹತ್ರಕ್ಕೆ ನಿಲ್ಲಿಸಿದ್ರು. ನಿಲ್ಲಿಸಿ ನೋಡಿ ಕಾಯಿ ಒಯ್ದು ಸ್ಟಾರ್ಟ್ ಮಾಡೋದು. ಸಿಪ್ಪೆ ಎಲ್ಲ ಬರ್ತೈತೆ, ಕಾಯೆಲ್ಲ ಒಕ್ಕಾವೆ ನೋಡಿ. ಅಲ್ಲೇ ಕೂತ್ಕೊಂಡು ಆಯ್ತಿದ್ದಾರೆ. ಎಷ್ಟೊತ್ತು ಒಂದು 3/4 ಗಂಟೆ ಹಿಡಿಬೋದೇನೋ, ಹಿಡಿದ್ರೆ ಇಲ್ಲ ಅರ್ಧ ಗಂಟೆ ಅಷ್ಟೇ ನೋಡಿ. ಹಿಂಗೆ ಬರ್ತಿದ್ದ ಉಂಡೆ ಮಿಷಿನಲ್ಲಿ ಹೊಡೆದಿದ್ದಾಯಿತು. ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.